ನಗರದ ಸಮುದಾಯ ಆರೋಗ್ಯ ಕೇಂದ್ರದ ಮಹಿಳಾ ಸಿಬ್ಬಂದಿಯೋರ್ವರು ಕರ್ತವ್ಯಕ್ಕೆ ಸರಿಯಾದ ಸಮಯಕ್ಕೆ ಹಾಜರಾಗ್ತಿಲ್ಲ. ಸಾರ್ವಜನಿಕರು, ರೋಗಿಗಳು ಕೇಳಿದ್ರೆ ಅಸಡ್ಡೆಯಿಂದ ಮಾತನಾಡಿದ ಬಿಪಿ, ಶುಗರ್ ಪರೀಕ್ಷೆಯನ್ನ ಟಿಎಚ್ಒ ತಿವಾರಿ ಅವರು ಸಭೆ ನಡೆಸಿ ತರಾಟೆಗೆ ತೆಗೆದುಕೊಂಡ ಘಟನೆ ಮಂಗಳವಾರ ಆರೋಗ್ಯ ಕೇಂದ್ರದಲ್ಲಿ ನಡೆಯಿತು. ಸಮುದಾಯದೊಂದಿಗೆ ವರದಿಗಾರರೊಂದಿಗೆ ಸೌಮ್ಯತೆಯಿಂದ ವರ್ತಿಸಲು ತಿವಾರಿ ಮಹಿಳಾ ಸಿಬ್ಬಂದಿಗೆ ಸೂಚಿಸಿದರು. ಇದಕ್ಕೆ ಮೇಲಾಧಿಕಾರಿಗಳಿಗೂ ಕಿಮ್ಮತ್ತು ಇಲ್ಲದಂತೆ ಪ್ರತಿಕ್ರಿಯಿಸಿದ ಮಹಿಳಾ ಸಿಬ್ಬಂದಿಯ ನಡೆಗೆ ದಂಗಾದ ಘಟನೆ ನಡೆದಿದೆ. ಕರ್ತವ್ಯ ಲೋಪ ಸರಿಪಡಿಸಿಕೊಂಡು ಸಾರ್ವಜನಿಕರ ಸೇವೆ ಮುಂದುವರಿಸಿ ಎಂದು ಟಿಎಚ್ಒ ಸತೀಶ್ ತಿವಾರಿ ಬುದ್ಧಿವಾದ ಹೇಳಿದ್ರು ಕೇಳದ ಮಹಿಳಾ ಸಿಬ್ಬಂದಿ. ಸಮಯಕ್ಕೆ ಸರಿಯಾಗಿ ಹಾಜರಾಗಲು ನನಗೆ ಆಗದು, ಸರಿಯಾದ ಸಮಯಕ್ಕೆ ಬಸ್ ಸಿಗ್ತಿಲ್ಲ, ನನ್ನ ಹೇಳಿಕೆಯನ್ನ ವಿಡಿಯೋ ಮಾಡುವುದು ಸರಿಯಲ್ಲ ಎಂದು ಅಧಿಕಾರಿಗಳ ಮುಂದೆಯೇ ಜೋರಾಗಿ ಮಾತನಾಡುತ್ತಾ ಮಾಧ್ಯಮದ ವರದಿಗಾರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕರ್ತವ್ಯಕ್ಕೆ ಬೇಗನೆ ಬನ್ನಿ, ಇಲ್ಲವೇ 4 ವಾರದಲ್ಲೇ ಮನೆ ಮಾಡಿ ಎಂದು ವರದಿಗಾರರಿಗೆ ನೀವು ಹೇಳಿದಂತೆ ಕೇಳಲು ಆಗದು. ನಾನು ದಿನನಿತ್ಯ ಬರಬೇಕಾದ ಸಮಯಕ್ಕೆ ಬರುವೆ, ಯಾರು ಏನ್ ಮಾಡ್ತೀರಿ ಎಂದು ಅನುಸೂಚಿತವಾಗಿ ವರ್ತಿಸಿದ್ರು. ಇದಕ್ಕೆ ಟಿಎಚ್ಒ ತಿವಾರಿ ಮೇಲಾಧಿಕಾರಿಗಳ ಗಮನಕ್ಕೆ ತರುವುದಾಗಿ ಹೇಳಿ ನಿರ್ಲಿಪ್ತರಾದರು. ಆದ ತಪ್ಪಿಗೆ ಇವರ ಮೇಲೆ ಏನು ಕ್ರಮ ಕೈಗೊಂಡಿದ್ದೀರಿ ಎಂದು ಮಾಧ್ಯಮದವರು ಕೇಳಿದ್ರೆ ಸತೀಶ್ ಉತ್ತರಿಸದೇ ಹೋದ್ರು. ಅಂದರೆ ಸಿಬ್ಬಂದಿಗೆ ಟಿಎಚ್ಒ ಹೆದರಿದರೆ ಎಂಬ ಅನುಮಾನ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗಿದೆ. ಇಂತಹ ಘಟನೆಗಳು ಈ ಹಿಂದೆ ಬಹಳಷ್ಟು ಸಲ ನಡೆದಿದೆ, ಆದರೆ ಅದಕ್ಕೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಾಗಾದರೆ ಇದರ ಹಿನ್ನೆಲೆ ಬಗ್ಗೆ ಸಾರ್ವಜನಿಕರಲ್ಲಿ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಸಿಬ್ಬಂದಿ ವರ್ಗದವರಿಗೆ ಅಧಿಕಾರಿಗಳ ಅಂಜಿಕೆ ಇಲ್ಲದಂತಾಗಿದೆ. ಬೆಕ್ಕು ಇಲ್ಲದ ಮನೆಯಲ್ಲಿ ಇಲಿಗಳು ಲಾಗ ಹೊಡೆಯುತ್ತವೆ ಅಂದ ಹಾಗೆ ಸರ್ಕಾರ ಹೆಚ್ಚು ವೇತನ ಕೊಟ್ಟು ನೌಕರರನ್ನ ಕೆಲಸಕ್ಕಾಗಿ ಇಟ್ಟರೆ ಸರ್ಕಾರದ ಬೊಕ್ಕಸಕ್ಕೆ ಹಾನಿ ಮಾಡಿ ಸಾರ್ವಜನಿಕರಿಗೂ ದ್ರೋಹ ಎಸಗುವ ಅಧಿಕಾರಿಗಳು ನಮಗೆ ಬೇಕೇ? ಸರ್, 7 ವರ್ಷದಿಂದ ಅವ್ರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ನಿಮ್ಮ ಜೊತೆ ಅಡ್ಜಸ್ಟ್ಮೆಂಟ್ ಇದೆ, ನಾವು ಟಿಎಚ್ಒ ಜೊತೆ ಅಡ್ಜಸ್ಟ್ಮೆಂಟ್ ಇದೆ, ನಮ್ಮನ್ನು ಯಾರು ಕೇಳಲ್ಲ ಅಂತಂತಂದ್ರೆ ಇದರ ಮಾತಿನ ಯಾರು ಟಿಎಚ್ಒ ಇದು ಒತ್ತೇ ಇರೋದು. ನಮಗೆ ನಮ್ಮ ತಾಲೂಕಿನಲ್ಲಿ ಅರೌಂಡ್ 15-16 ಆಸ್ಪತ್ರೆ ಇದೆ. ಯಾವ ಅಡ್ಜಸ್ಟ್ಮೆಂಟ್ ಇಲ್ಲ. ನಾವು ಸಾರ್ವಜನಿಕ ಸೇವೆಯಲ್ಲಿ ನಾವು ಇದ್ದೇವೆ. ಸಾರ್ವಜನಿಕ ಸೇವೆ ಅಂದರೆ ಜನರ ಟ್ಯಾಕ್ಸ್ ದುಡ್ಡಲ್ಲಿ ಕೆಲಸ ದುಡಿತಾರೆ. ಅದು ಜನರ ಸೇವೆ ಮಾಡಲಿಕ್ಕೆ ನಾವು ಬಂದು ಅಂತ ಯಾವ ಅಡ್ಜಸ್ಟ್ಮೆಂಟ್ ನಮ್ಮ ಇಲಾಖೆದಿಲ್ಲ. ಇಲ್ಲಿ ನಮ್ಮ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯಲ್ಲಿ ಅಂತ ಅಡ್ಜಸ್ಟ್ಮೆಂಟ್ ಯಾವುದಿಲ್ಲ. ಅದಕ್ಕಾಗಿ ಅಂತ ವರ್ಡ್ಸ್ ನಾವು ಇದು ಯೂಸ್ ಮಾಡಬಾರ್ದು. ಡೆಫಿನೆಟ್ಲಿ ಅಂತ ಯಾವ ಅಡ್ಜಸ್ಟ್ಮೆಂಟ್ ಇಲ್ಲ ಸರ್. ನಾವು ಬಳಸ್ತಾ ಇಲ್ಲ, ಅಡ್ಜಸ್ಟ್ಮೆಂಟ್ ಯಾವುದಿಲ್ಲ. ಸೇವೆ ಅಷ್ಟೇ ಇರ್ತದೆ, ಅದು ಬಿಟ್ಟು ಮತ್ತಿರೋದು. ಸರ್, ಇವಾಗ ಅದ್ರ ಬಗ್ಗೆ ಕ್ರಮಗಳೇನು ತಗೋಬೇಕು? ಅದೇ ಆಲ್ರೆಡಿ ಹೇಳಿದ ನೋಟಿಸ್ ಇಶ್ಯೂ ಮಾಡಿದರೆ ಇದು ರಿಪೀಟೆಡ್ ಆದರೆ ಇಲ್ಲಿ ಸಿಟ್ಟಿಂಗ್ ಡಾಕ್ಟರ್ಸ್ ಇದ್ದಾರೆ, ಡಾಕ್ಟರ್ ಸುಚಿತ್ರಾ ಇದ್ದಾರೆ, ಡಾಕ್ಟರ್ ವೀರಪ್ಪನ್ ಇದ್ದಾರೆ. ರಿಪೀಟೆಡ್ಲಿ ಸೇಮ್ ಆದರೆ ಇವರೇ ಅಂತಿಲ್ಲ, ಇವ್ರ ಜೊತೆಯಾಗಿದ್ದವರು ಇದ್ದರೆ ನಾವು ರಿಪೀಟೆಡ್ಲಿ ಅವರಿಗೆಲ್ಲ ಏನು ನಮ್ಮದೇನು NHM ನಿಯಮಾವಳಿ ಪ್ರಕಾರ ಏನು ನೋಟಿಸಸ್ ಇದ್ದಾರೆ, ಇನ್ನೂ ರಿಪೀಟೆಡ್ ನೋಟಿಸ್ ಇಶ್ಯೂ ಮಾಡಿಸಿ ಅದು ನೆನಪಲ್ಲೇ ಕೊಟ್ಟು ನಾವು ಇದ್ರ ಬಗ್ಗೆ ಮೇಲಾಧಿಕಾರಿಗೆ ಗಮನ ತಂದು ಡಿಸ್ಟ್ರಿಕ್ಟ್ ಹೆಲ್ತ್ ಸೊಸೈಟಿ ಅಂತ ಸೊಸೈಟಿಯಲ್ಲಿ ಇಟ್ಟು ಅದು ಮುಂದೆ ಕ್ರಮ ಶಿಫಾರಸು ಮಾಡ್ತೀವಿ.